ಹಾಯ್ ಫ್ರೆಂಡ್ಸ್, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಅಪ್ ಪಬ್ಲಿಕ್. ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಗೂಗಲ್ ಮ್ಯಾಪನ್ನು ಆಫ್ಲೈನಲ್ಲಿ ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಯಾವ ರೀತಿ ಯೂಸ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತವೆ. ಗೆಳೆಯರೇ, ನಿಮಗೆಲ್ಲ ಗೂಗಲ್ ಮ್ಯಾಪ್ ಬಗ್ಗೆ ಗೊತ್ತೇ ಇದೆ. ದಿನನಿತ್ಯ ಒಮ್ಮೆಯಾದರೂ ಈ ಮ್ಯಾಪನ್ನು ನಾವು ಯೂಸ್ ಮಾಡೇ ಮಾಡ್ತೇವೆ. ಪ್ರತಿನಿತ್ಯ ಆಫೀಸ್ಗೆ ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ, ಮಾರ್ಕೆಟ್ಗೆ ಹೋಗುವಾಗ ಈ ಮ್ಯಾಪ್ ನಮಗೆ ಟ್ರಾಫಿಕ್ ಡೀಟೇಲ್ಸನ್ನು ಕೊಡುತ್ತೆ. ಅಲ್ಲದೆ ಶಾರ್ಟ್ಕಟ್ ದಾರಿಗಳನ್ನು ಸಜೆಸ್ಟ್ ಕೂಡ ಮಾಡುತ್ತೆ. ಗೂಗಲ್ ಮ್ಯಾಪ್ ಈಸ್ ಚೇಂಜಿಂಗ್ ದ ವೇ ವಿ ಸಿ ದ ವರ್ಲ್ಡ್ ಎನ್ನುವಂತೆ ನಾವು ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ಜಗತ್ತನ್ನೇ ನೋಡಬಹುದು. ಹಾಗಾದರೆ ಈ ಮ್ಯಾಪನ್ನು ಆಫ್ಲೈನಲ್ಲಿ ಅಂದರೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಹೇಗೆ ಉಪಯೋಗಿಸೋದು ಅಂತ ನೋಡೋಣ. ಗೆಳೆಯರೇ, ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಮ್ಯಾಪ್ ಅಪ್ಲಿಕೇಶನನ್ನು ಓಪನ್ ಮಾಡಿ. ಇಲ್ಲಿ ನಿಮಗೆ ಮೇಲೆ ಕಾಣುತ್ತಿರುವ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆಫ್ಲೈನ್ ಮ್ಯಾಪ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಆಫ್ಲೈನ್ ಮ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ಸೆಲೆಕ್ಟ್ ಯುವರ್ ಓನ್ ಮ್ಯಾಪ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು ಆಯತಾಕಾರದ ಸ್ಪೇಸ್ ಕಾಣ್ತಾ ಇದೆ. ಈ ಸ್ಪೇಸ್ನಲ್ಲಿ ನಿಮ್ಮ ಬೆರಳುಗಳಿಂದ ನಿಮಗೆ ಬೇಕಾದ ಏರಿಯಾವನ್ನು ಡ್ರ್ಯಾಗ್ ಮಾಡಿ, ಅಂದರೆ ನಿಮಗೆ ಬೇಕಾದ ಏರಿಯಾವನ್ನು ಸೆಲೆಕ್ಟ್ ಮಾಡಿ. ಏರಿಯಾ ಸೆಲೆಕ್ಟ್ ಮಾಡಿದ ನಂತರ ಕೆಳಗೆ ಕಾಣುತ್ತಿರುವ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ನೌ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಸೆಲೆಕ್ಟ್ ಮಾಡಿರುವ ಏರಿಯಾ ಡೇಟಾ ಗೂಗಲ್ ಮ್ಯಾಪ್ಸ್ನಲ್ಲಿ ಆಫ್ಲೈನ್ನಲ್ಲಿ ಸೇವ್ ಆಗ್ತಾ ಇದೆ. ನೀವು ಸೆಲೆಕ್ಟ್ ಮಾಡಿರುವ ಏರಿಯಾವನ್ನು ನೀವು 30 ದಿನಗಳವರೆಗೆ ಯೂಸ್ ಮಾಡ್ಬೋದು. ಆ ನಂತರ ನಿಮ್ಮ ಮೊಬೈಲ್ಗೆ ವೈಫೈ ಕನೆಕ್ಟ್ ಇದ್ದರೆ 30 ದಿನಗಳ ಒಳಗೆ ಅದು ಆಟೋ ಅಪ್ಡೇಟ್ ಆಗುತ್ತೆ. ಇಲ್ಲವಾದಲ್ಲಿ ಅದು ಆಟೋ ಎಕ್ಸ್ಪೈರ್ ಆಗುತ್ತೆ. ನಾವು ಸೆಲೆಕ್ಟ್ ಮಾಡಿರುವ ಏರಿಯಾ ಮ್ಯಾಪ್ ಈಗ ಡೌನ್ಲೋಡ್ ಆಯಿತು. ನಾನು ಇವಾಗ ಡೇಟಾ ಕನೆಕ್ಷನ್ ಅನ್ನು ಆಫ್ ಮಾಡಿ ನಿಮಗೆ ಆಫ್ಲೈನಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೇನೆ. ನೋಡಿ ಸ್ನೇಹಿತರೆ, ನಮ್ಮ ಮೊಬೈಲಲ್ಲಿ ಡೇಟಾ ಕನೆಕ್ಷನ್ ಇಲ್ಲದಿದ್ದರೂ ಮ್ಯಾಪ್ ವರ್ಕ್ ಆಗ್ತಾ ಇದೆ. ಈ ರೀತಿಯಾಗಿ ನೀವು ಗೂಗಲ್ ಮ್ಯಾಪ್ ಅನ್ನ ಉಪಯೋಗಿಸಬಹುದು. ಈ ಮಾಹಿತಿಯನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ.